ಕುಡಿಯುವ ನೀರಿನ ಕಾಮಗಾರಿ ಉದ್ಘಾಟಿಸಿದ ಶಾಸಕ ಆಸಿಫ್ ಸೇಠ್. ಇತ್ತೀಚೆಗೆ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಮುತ್ತಾನಟ್ಟಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಕಾಮಗಾರಿಯನ್ನು ಉದ್ಘಾಟಿಸಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಯುವ ಮುಖಂಡ ಅಮಾನ್ ಸೇಠ್ ಭಾಗವಹಿಸಿದ್ರು. ಯೋಜನೆಯ ಜವಾಬ್ದಾರಿ ಹೊತ್ತಿರುವ L&T ಕಂಪನಿ ಅಧಿಕಾರಿಗಳು ಸಹ ಹಾಜರಿದ್ದರು. ಗ್ರಾಮೀಣ ಪ್ರದೇಶಗಳಿಗೆ ಅಗತ್ಯ ಸೇವೆಗಳನ್ನು ತರುವಲ್ಲಿ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ನಡುವಿನ ಸಹಯೋಗವನ್ನು ಒತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆಸಿಫ್ ಸೇಠ್, ಬೆಳಗಾವಿ ಉತ್ತರ ಭಾಗದ ಜನರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದ ಪ್ರಗತಿಪರ ಉಪಕ್ರಮಗಳಿಂದ ಪ್ರಯೋಜನೆ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ಈ ನೀರು ಸರಬರಾಜು ಯೋಜನೆಯು ನಮ್ಮ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದನ್ನು ಖಚಿತಪಡಿಸಿಕೊಳ್ಳಲು ನಾವು ತೆಗೆದುಕೊಳ್ಳುತ್ತಿರುವ ಹಲವು ಕ್ರಮಗಳಲ್ಲಿ ಒಂದಾಗಿದೆ. ಅತ್ಯಂತ ದೂರದ ಪ್ರದೇಶಗಳಿಗೂ ಅಭಿವೃದ್ಧಿಯನ್ನು ತರುವುದು ನಮ್ಮ ಸಾಮೂಹಿಕ ಜವಾಬ್ದಾರಿಯಾಗಿದೆ ಎಂದು ಅವರು ಹೇಳಿದರು. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಂತರ ಸ್ಥಳೀಯ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಮತ್ತು ಕಾಮಗಾರಿ ನಡೆಯುತ್ತಿರುವ ಅಭಿವೃದ್ಧಿ ಪ್ರದೇಶಗಳಿಗೆ ಯೋಜನೆಗಳ ಕುರಿತು ಚರ್ಚಿಸಲು ದೇವಸ್ಥಾನ ಸಮಿತಿಯನ್ನು ಭೇಟಿ ಮಾಡಿದರು. ಈ ಸಭೆಯಲ್ಲಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಹೆಚ್ಚುವರಿ ಹಣವನ್ನು ಮಂಜೂರು ಮಾಡುವುದಾಗಿ ಸೇಠ್ ಘೋಷಿಸಿದರು. ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಮತ್ತು ಅವರ ತಂಡವು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವುದಾಗಿ, ಮುತ್ಯಾನಟ್ಟಿಯಲ್ಲಿ 24x7 ನೀರು ಪೂರೈಕೆ ಉದ್ಘಾಟನೆಯು ಗ್ರಾಮೀಣ ಸಮುದಾಯಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಅವರ ಬದ್ಧತೆಗೆ ಸಾಕ್ಷಿಯಾಗಿದೆ. ಸ್ಥಳೀಯ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಹಣವನ್ನು ವಿನಿಯೋಗಿಸುವ ನಂತರದ ನಿರ್ಧಾರವು ಸಮುದಾಯದ ಅಭಿವೃದ್ಧಿಗೆ ಅವರ ಸಮಗ್ರ ವಿಧಾನವನ್ನು ಒತ್ತಿ ಹೇಳುತ್ತಿದೆ. ಸ್ಥಳೀಯ ಅಧಿಕಾರಿಗಳು, ಖಾಸಗಿ ಪಾಲುದಾರರು ಮತ್ತು ಸಮುದಾಯದ ನಡುವಿನ ಬಲವಾದ ನಾಯಕತ್ವ ಮತ್ತು ಸಹಯೋಗದೊಂದಿಗೆ ಈ ಉಪಕ್ರಮಗಳು ಪ್ರದೇಶಕ್ಕೆ ಶಾಶ್ವತವಾದ ಬದಲಾವಣೆಯನ್ನು ತರಲು ಹೊಂದಿಸಲಾಗಿದೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ಭಾಳ ಖುಷಿದ ದಿವಸ. ಯಾಕಂದರೆ ನಮ್ಮ ದೂರದಲ್ಲೇ ನಾ ಯಾವಾಗೋ 2008ದಿಂದ ಮುತ್ತಾನಟ್ಟಿಯವ್ರು ನಮ್ಮ ದೂರ ಹೇಳ್ಕೊಂಡು ಬರ್ತೀನಿ. ಹಂಗೆ ನಾನು ನಡೆಸ್ತಾಕತ್ತೀನಿಲ್ಲ. ಎಲ್ಲ ಹಿರಿಯವರು ಆಗಲಿ, ನಮ್ಮದೆಲ್ಲ ದೋಸ್ತವರಾಗಲಿ, ಎಲ್ಲ ನಮ್ಮದು ಅಕ್ಕ ತಂಗಿಯವರಾಗಲಿ, ಎಲ್ಲರ ಜೊತೆ ಒಂದು ನಾವು ಊರದಲ್ಲಿ ಹೆಂಗೆ ಎಲ್ಲರೂ ಒಕ್ಕಟ್ಟಾಗಿ ಇರ್ತೀವಿ ಹಂಗೆ ನಾನು ಬಂದಿಟ್ಟಿದ್ದೀನಿ. ಮತ್ತು ಅವರು ಅಷ್ಟು ನನಗೆ ಪ್ರೀತಿ ಕೊಟ್ಟಿದ್ದಾರೋ ಈ ದೂರದಲ್ಲೇ ಯಾವಾಗ ನನಗೆ ನಿರಾಶೆ ಮಾಡಲಿಲ್ಲ. ಮುತ್ತಾನಟ್ಟಿ ಊರಿಗೆ ಬರೀ ವಾರಿಗೆ 1-2 ಸರ್ತೆ, ಅದು ಇಂಡಾಲ್ದಿಂದ ಒಂದು ಅರ್ಧ ಇಂಚ್ ಪೈಪ್ದಿಂದ ನೀರು ಬರ್ತಿದ್ರು. ಆ ವೇಳೆಗೆ ನಮ್ಮದು ಅಣ್ಣ ಅವರು ಫಿರೋಜ್ ಭಾಯ್ ಸೇಠ್ ಸಾಹೇಬ್ ಯಾವಾಗ ಬಸವನಕೂರು ಪ್ರಾಜೆಕ್ಟ್ ತಗೊಂಡ್ರು ನೀರಿಂದು, ಆ ವೇಳೆಗೆ ಅವ್ರು ಹೇಳಿದರು, ಪೈಲ ಮುತ್ತಾನಟ್ಟಿಲಿಂದ ಲೈನ್ ತೊಗೊಂಡು ಊರಿಗೆ ತೊಗೊಳ್ಳೋಣಂತ. ಅದು ಪ್ರಯತ್ನ ಮಾಡಿ ಇವತ್ತು ಮುತ್ತಾನಟ್ಟಿ ಊರಿಗೆ 24 ತಾಸು ಪ್ರತಿ ಮನೆಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ನಾವು ಒಂದು ಮನೆ ಬಿಡಲಿಲ್ಲ. ಪ್ರತಿ ಮನೆಗೆ 24 ತಾಸು ನೀರು ಬರೋದಂಗೆ ನಾವು ವ್ಯವಸ್ಥೆ ಮಾಡಿ ಏನು ಮಾಡ್ತಾವೆ. ಅಣ್ಣವ್ರು ಕೊಟ್ಟಿದ್ರು, ಏನು ಮಾತು ನಾ ಕೊಟ್ಟಿದ್ನಿ, ಏನು ಮಾತನಾಡಿ ಆ ಮನ್ಸಿಟ್ಟು ಅವರು ಬಂದು ಕೊಡ್ತಾವ್ರದ್ದು ಕಾಯಂ. ಅದು ಪೂರ್ಣ ಮಾಡಿದ್ದೇವೆ ನಾವು ಇವತ್ತು. ನಾ ಧನ್ಯವಾದ ಹೇಳ್ತೀನಿ ನಮ್ಮದು ಎಲ್ಲ ವಾಟರ್ ಸಪ್ಲೈ ಮತ್ತು L&T ಟೀಮ್ಗೆ. ಅವ್ರು ದಿವಸ ರಾತ್ರಿ ಕೆಲಸ ಮಾಡಿ ಆಗಸ್ಟ್ ಬೇಗ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ. ನಾವು ಬರೀ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ನೀರು ಕೊಡೋದಿಲ್ಲ, ನೀರು ಬರೋದಿಲ್ಲ. ಅವ್ರು ಎಷ್ಟು ಕಷ್ಟ ತಗೊಂಡು ಎಷ್ಟು ಕೆಲಸ ಮಾಡ್ತಾರೋ ಅದು ನಾನು ನೋಡಿದ್ದೇನೆ. ಅದು ದಿವಸ ರಾತ್ರಿ ಕೆಲಸ ಮಾಡಿ ಅವ್ರು ಮಾಡಿದ್ದಾರೆ. ಮತ್ತು ಈ ದೂರದಲ್ಲೇ ಮುತ್ತಾನಟ್ಟಿದಲ್ಲೇ ರಸ್ತೆ ಆಗಲಿ, ಲೈಟ್ ಆಗಲಿ, ನೀರಿಂದು ಆಗಲಿ, ಶಾಲೆಂದು ಆಗಲಿ, ಏನೂ ಆಗಲಿ, ಇದು ನನ್ನ ದೂರಿದೆ. ನಾನು ಯಾವಾಗ ಇಲ್ಲೇ ಇರ್ತೀನಿ, ಯಾವಾಗ ಏನು ಸಮಸ್ಯೆ ಇದೆ ನಾನು ಅದು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. मत्तेल्ल पूर्ण ऊर्नवರಿಗೆ धन्यवाद। गाँव एक छोटा सा एक्सटेंशन बेलगाम का है।
सिटी लिमिट्स में ही आता है, कॉर्पोरेशन लिमिट्स में ही आता है। करीब 5,000 लोगों की आबादी और बहुत ही अच्छे लोग यहाँ रहते हैं। पिछले हम जब एमएलए थे 2008 से 18 तक काफ़ी कुछ काम यहाँ हुए थे और फिर बीच में कुछ रुकावट आ गई। अब राजू सेठ साहब वही काम जो शुरू हुए थे वो पूरा करने के इरादे से हम आज फिर यहाँ पहुँचे। काम में, सार्वजनिक काम में, सियासत में या सोशल लाइफ में मैं सबसे यही कहूँगा कि आजकल जातिवादी का जो सिलसिला चला है, जो सियासत चली है, ये हमें और हमारे वतन को सिर्फ नीचे लाने की एक दुश्मनों की साजिश है। और लोगों से यही कहूँगा कि भाई चाहे कोई भी जाति का इंसान हो, आपको उनको रिस्पेक्ट करना है, बड़ों को और छोटों को समझाना है और सही करना है, तब जाके एक वतन बनता है। वतन ये जो आज खड़ा है बहुत से करोड़ों लाखों लोगों की कुर्बानियों से और उनके खून से बना है। और वतन को सिर्फ मकान और ज़मीन और फैक्ट्री समझ के आप मत चलिए। एक जोड़ने का एक फोर्स है जो सभी लोगों को जोड़ता है और सभी को बढ़ने का मौका देता है। मैं सबसे गुजारिश करता हूँ कि ऐसे रास्ते पे मत चलो कि आने वाले कल के जो बच्चे आएंगे वो हमें याद करके इतिहास लिखने वाले हमें दोषी ना ठहराए। जब सब मिल के चलेंगे तब जाके ताकतवर एक वतन बनता है और सबसे बनता है। कोई 4 से 2 से 10 से 100 से नहीं बनता है। हर एक बड़ा छोटा, चाहे कोई भी जाति का हो, कोई भी उम्र का हो, औरतें हैं, बच्चे हैं, मर्द लोग हैं, इन सब से गुजारिश है कि जैसे 50 साल पहले हमारे बड़ों ने वतन को छोड़ के गया था एकजुट, वैसे ही हम अगले 500 साल ले जाने की कोशिश करें। तब जाके हमारा भारत देश सही मायने में दुनिया भर में महान कहलाएगा और कहलाना चाहिए भी, आज भी है। बस छोटे मोटे फ्रिंज एलिमेंट्स है जो दिल ख़राब करने का काम करते हैं, उन्हें नज़रअंदाज करने सीखिए। उनको जवाब मत दीजिए, उनको सिर्फ कहिए कि आप गलत हैं, हम तो मिल के ही रहेंगे। बस इतना कह के जय हिंद कहते हुए मेरी दो बातें। ब्यूरो रिपोर्ट प्रतीक चिटकी, भारत वैभव न्यूज़, बेळगावी। Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.